ಐ ಹ್ಯಾವ್ ಟೂ ಚಿಟ್ಸ್ ಅದರಲ್ಲಿ ನೀನು ಯಾರಾದರೂ ಒಂದು ಚೂಸ್ ಮಾಡಬೇಕು. ಸೊ ಇವತ್ತು ನಾವು ಆ ಪ್ಲೇಸ್ಗೆ ಹೋಗ್ತೀವಿ. ಓಕೆ ಹಾಂ, ಈ ಗ್ಲೆನ್ಸ್ ಬೇಕ್ ಹೌಸ್ ಚೂಸ್ ಮಾಡಿದ್ದೇನೆ. ಸೊ ಇವತ್ತು ಅಲ್ಲಿಗೆ ಹೋಗಿ ನಿದ್ದೆ ಹೊಡಿತಾ ಇದ್ದೇನೆ. ಬನ್ನಿ ಹೋಗಿ ಒಳಗೆ ಆರ್ಡರ್ ಮಾಡಿ ರೊಟ್ಟಿ ಕರಿ ಅಲ್ಲಿಗೆ ಹೋಗಿ ರೊಟ್ಟಿ ಕರಿ ತಿನ್ನಕ್ಕೆ ಹೋಗ್ತಾ ಇಲ್ಲ, ಬೆಣ್ಣೆ ದೋಸೆ ತಿನ್ನೋಕೆ ಕನ್ಫ್ಯೂಸ್ ಆಗಿ ಇವಾಗ ಮತ್ತೆ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಇನ್ನೂ ಒಂದು ಬೇರೆ ಐಟಮ್ಸ್ ತಗೊಳ್ಬೇಕು. ಸೊ ವಿ ಗೋಯಿಂಗ್ ರಾಜುನಾ ಅಂತ ಕಮೆಂಟ್ ಮಾಡಿ. ನಿಮಗೆ ವಾಂಟೆಡ್ ಟು ಟೆಲ್ ಸಮಥಿಂಗ್. ಆಲ್ ಆಫ್ ಇಸ್ ವೆಂಟ್ ಎಂಜಾಯ್ಡ್, ತಿಂದ್ವಿ, ಮಾತಾಡಿದ್ವಿ ಸ್ವಲ್ಪ ಹೊತ್ತು. ಆ್ಯಂಡ್ ಎಸ್ ಇಟ್ ವಾಸ್ ನಿಂಗೆ ಒಂಡ್ರೆ ಕಣ್ಣಿದೆ ಅಂತ ಅಂದ್ಬಿಟ್ಟು ಅದು ಒಂಡ್ರೆ ಕಣ್ಣು ಅಲ್ಲ ನನಗೆ. ಹೇ ಗೈಸ್, ನಮಸ್ಕಾರ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ವಿ ಗೋಯಿಂಗ್ ಔಟ್. ನನ್ನ ತಮ್ಮ ಸುಮಾರು ದಿವಸ ಆದಮೇಲೆ ಹಾಸ್ಟೆಲಿಂದ ಮನೆಗೆ ಬಂದಿದ್ದಾನೆ. ಸೊ ಇವತ್ತು ಈಚೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಚಿಕ್ಕಮ್ಮ ಮಗ ಕೂಡ ಬಂದಿದ್ದಾನೆ. ಎಲ್ಲಿಗೆ ಅಂತ ಅಂದರೆ ಇನ್ನೂ ಡಿಸೈಡ್ ಆಗಿಲ್ಲ ಗೈಸ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಐ ಹ್ಯಾವ್ ಟೂ ಚಿಟ್ಸ್. ಸೊ ನಾನು ಅವನಿಗೆ ಬರೋಕ್ಕೆ ಹೇಳ್ತೀನಿ, ಬಂದು ಚೂಸ್ ಮಾಡೋಕ್ಕೆ ಹೇಳ್ತೀನಿ ಯಾವುದು ಅಂತ ಅಂದ್ಬಿಟ್ಟು ಅವನು ಯಾವುದು ಪಿಕ್ ಮಾಡ್ತಾನೆ ಇದು ಎರಡರಲ್ಲಿ. ಅದು ಎರಡಕ್ಕೆ ಅದು ಎರಡರಲ್ಲಿ ಆದರೂ ಒಂದಕ್ಕೆ ವಿಲ್ ಬಿ ಗೋಯಿಂಗ್ ಟುಡೇ. ಸೊ ಬನ್ನಿ ಲೆಟ್ಸ್ ಗೋ. ಈಚೆ ಇದ್ದಾನೆ, ಈಚೆ ಹೋಗಿ ಲೆಟ್ ಇಸ್ ಆಸ್ಕ್ ಹಿಮ್ ಟು ಪಿಕ್. ಇವಾಗ ನನ್ನ ತಮ್ಮ ಬಂದಿದ್ದಾನೆ. ಐ ಹ್ಯಾವ್ ಟೂ ಚಿಟ್ಸ್ ಆಗಲೇ ತೋರಿಸಿದ್ದು. ಸೊ ಅದು ಎರಡರಲ್ಲಿ ಅವನಿಗೆ ಕೊಡೋಣ, ಯಾರು ಚೂಸ್ ಮಾಡ್ತಾನೆ ಅಲ್ಲಿಗೆ ಹೋಗುವ. ಅದಕ್ಕೆ ನಿಮಗೆ ಟೂ ಚಿಟ್ಸ್ ಕೊಡ್ತೀನಿ ಆಯಿತಾ? ಅದರಲ್ಲಿ ನೀನು ಯಾರಾದರೂ ಒಂದು ಚೂಸ್ ಮಾಡಬೇಕು. ಸೊ ಇವತ್ತು ನಾವು ಆ ಪ್ಲೇಸ್ಗೆ ಹೋಗ್ತೀವಿ. ಓಕೆ ಹಾಂ, ಗ್ಲೆನ್ಸ್ ಬೇಕ್ ಹೌಸ್. ನಾನು ಫೈನಲಿ ಗ್ಲೆನ್ಸ್ ಬೇಕ್ ಹೌಸ್ ಚೂಸ್ ಮಾಡಿದ್ದೇನೆ. ಸೊ ಇವತ್ತು ಅಲ್ಲಿಗೆ ಹೋಗುವ. ನಾವೆಲ್ಲ ರೆಡಿಯಾಗಿ ಕೂತಿದ್ದೀವಿ ಆಲ್ರೆಡಿ. ನನ್ನ ತಮ್ಮ ಅದಕ್ಕೂ ಮುಂಚೆನೇ ರೆಡಿಯಾಗಿದ್ದ ನೋಡಿ. ಆಲ್ರೆಡಿ ಅವನು ರೆಡಿಯಾಗಿ ನಿದ್ದೆ ಹೊಡಿತಾ ಇದ್ದಾನೆ. ಸೊ ಬನ್ನಿ ಇವಾಗ ಆಟೋ ಬುಕ್ ಮಾಡಿಕೊಂಡು ಫೈನಲಿ ಆಟೋ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಆ್ಯಂಡ್ ನನ್ನ ತಮ್ಮಂದಿರು ಇಬ್ಬರು ಕೂತಿದ್ದಾರೆ, ನಮ್ಮಮ್ಮ ಇಲ್ಲಿ. ಸ್ಕೂಟಿಂಗ್ ನಾವು ಗ್ಲೆನ್ಸ್ ಬಸ್ ಸ್ಟೇಷನ್ ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗೋ. ಬನ್ನಿ ಹೋಗಿ ಒಳಗೆ ಆರ್ಡರ್ ಮಾಡಿ ಆಮೇಲೆ ಬಂದು ರೀಚ್ ಆಗಿದ್ದೀವಿ ಗ್ಲೆನ್ಸ್ಗೆ. ಸೊ ಔಟ್ಡೋರಲ್ಲಿ ಕೂತಿದ್ದೀವಿ. ಈಗ ಆರ್ಡ್ರ್ ಮಾಡಿ ತಿಂದು ನಮ್ಮಮ್ಮ ರೋಟಿ ಕರಿ ತಿನ್ಬೇಕಂತ ಗೈಸ್. ರೋಟಿ ಕರಿ ತಿನ್ಬೇಕು ಅಲ್ಲಿಗೆ ಹೋಗ್ತೀವಿ. ತಿಂದ್ಬಿಟ್ಟು 4 ಕಪ್ ಕೇಕ್ ಆರ್ಡರ್ ಮಾಡಿದ್ದೀವಿ, ಕ್ಯಾಪುಚಿನೋ ಆರ್ಡರ್ ಮಾಡಿದ್ದೀವಿ. ಇನ್ನೂ ಬರೋದಿದೆ, ಅದನ್ನು ಫಸ್ಟು ತಿಂದ್ಬಿಟ್ಟು ಮಿಕ್ಕಿದ್ದು ಏನೇನು ಬರುತ್ತೆ. ಇವಾಗ ವೈಟ್ ಸಾಸ್ ಪಾಸ್ತಾ ಆ್ಯಂಡ್ ರೆಡ್ ಕ್ರೀಮ್ ಸಾಸ್ ಪಾಸ್ತಾ. ಯು ಕ್ಯಾನ್ ಇದನ್ನು ತೊಗೊಂಡು ಸಾಕಾಯ್ತು ಗೈಸ್. ಇಲ್ಲಿ ಏನಾದರೂ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಇದನ್ನು ತಿಂದ್ಬಿಟ್ಟು ಎಲ್ಲಾದರೂ ರೋಟಿ ಕರಿ ತಿನ್ನಕ್ಕೆ ಹೋಗೋಣ ಅಂತ. ಬೇಕಾಸ್ ಆಯಿತು, ಪ್ಲ್ಯಾನ್ ಚೇಂಜ್ ಆಗಿದೆ ಗೈಸ್. ರೋಟಿ ಕರಿ ತಿನ್ನಕ್ಕೆ ಹೋಗ್ತಾ ಇಲ್ಲ, ಬೆಣ್ಣೆ ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಟೈಮ್ ಇವಾಗ 4 ಗಂಟೆ ಇರತ್ತೆ ಬಾ. ಸೊ ಎಸ್ ಬನ್ನಿ ಹೋಗೋ. ಆ್ಯಕ್ಚುಲಿ ಹೊಟ್ಟೆ ತುಂಬಿದೆ, ಬಟ್ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಹೋಗೋದಲ್ವಾ. ಸೊ ವಿ ಕ್ಯಾನ್ ಮ್ಯಾನೇಜ್. ಲೊಕೇಶನ್ ಮಿಸ್ ಆಗಿ ಹೋಗಿತ್ತು, ಮತ್ತು ಇವಾಗ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ವಿ ನ್ಯೂ ದ ಪ್ಲೇಸ್ ಹೆಂಗೆ ಹೋಗಬೇಕು ಅಂತ. ಬಟ್ ಎಲ್ಲೋ 2 ರೋಡ್ 3 ರೋಡ್ ಕನ್ಫ್ಯೂಸ್ ಆಗಿ ಇವಾಗ ಮತ್ತೆ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಸೊ ಗೈಸ್ ಫೈನಲಿ ಹಂಗೋ ಹೆಂಗೋ ಗಾಡಿ ಮಾಡಿಕೊಂಡು ಬಂದಿದ್ದೀವಿ. ಸೊ ಇವಾಗ ಬಂದು ರೀಚ್ ಆಗಿದ್ದೀವಿ. ಬೆಣ್ಣೆ ದೋಸೆ 2 ಆ್ಯಂಡ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಅದನ್ನು ತಿಂದ್ಕೊಂಡು ನೆಕ್ಸ್ಟು ಹೋಗಿದ್ದು ಅಷ್ಟೇ ಗೈಸ್. ಅದಾದಮೇಲೆ ಮನೆಗೆ ಹೋಗೋದಂತೆ. ನೋಡುವ. ಆ್ಯಕ್ಚುಲಿ ಹಂಗೆ ಸುತ್ತಾಡ್ಕೊಂಡು ಸ್ವಲ್ಪ ಆಮೇಲೆ ಹೋಗೋಣ ಅಂದ್ಕೊಂಡಿವಿ. ನಾನು ಬೆಣ್ಣೆ ದೋಸೆ, ಇದು ಮಸಾಲ ಬೆಣ್ಣೆ ದೋಸೆ, ಇದು ಮಸಾಲ ಬೆಣ್ಣೆ ದೋಸೆ ಆ್ಯಂಡ್ ದಿಸ್ ಇಸ್ ಬೆಣ್ಣೆ ದೋಸೆ. ಬನ್ನಿ ತಿನ್ನುವ. ಗೈಸ್ ವಿ ಗೋಯಿಂಗ್ ಹೋಮ್ ಬ್ಯಾಕ್ ಇವತ್ತು ಬೇಗನೆ. ಬಿಕಾಸ್ ನನ್ನ ತಮ್ಮ ಒಂದು ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಬೇಕಂತೆ. ಏನೋ 4 hours ಹೋಗಿದ್ವಿ ಅಷ್ಟೇ ಇವತ್ತು ಈಚೆ. ಮತ್ತು ಅವ್ನು ನಾಳೆ ಹೊರಡ್ತಾನಲ್ವಾ. ಸೊ ಅವ್ನ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಇನ್ನೂ ಒಂದು ಬೇರೆ ಐಟಮ್ಸ್ ತೊಗೊಳ್ಬೇಕು. ಸೊ ವಿ ಗೋಯಿಂಗ್ ಅರ್ಲಿ ಟುಡೇ.
ಮತ್ತು ನಾನು ಹಾಗೆ ಸ್ವಲ್ಪ ಏನೋ ಪರ್ಚೇಸ್ ಮಾಡಬೇಕಿತ್ತು ಗೈಸ್, ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಕು. ಸೊ ಬನ್ನಿ ನೋಡುವ ಅಲ್ಲಿಗೆ ಹೋಗ್ತೀವ ಇಲ್ವಾ ಅಂತ ನೋಡೋಣ ಫಸ್ಟ್. ಏನು ಮಾಡ್ತಾರೆ ಇವಾಗ ಮನೆಗೆ ಬಂದು ಆ್ಯಂಡ್ ಯು ನೋ ವಾಟ್, ಆಲ್ ಫಿಸರ್ ಇನ್ ಸಾರಿ ವೈಟ್ ಇನ್ ಗೈಸ್. ಇದು ಇವ್ರ ಮುಖ ನೋಡ್ಕೊಳ್ಳಿ, ಜಗ್ಗುನ ರಾಜುನ ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ಕಾರ್ಟೂನ್ ಅನ್ಸುತ್ತೆ ಆ ಕಾರ್ಟೂನ್ ಪ್ರಕಾರ ನೀವು ಕಮೆಂಟ್ ಮಾಡಿ ಗೈಸ್. ತಿರುಗುಚೋಣ. ಸೊ ಗೈಸ್ ಅಲ್ಲಿಂದ ಬಂದಮೇಲೆ ನಾನು ಎಲ್ಲಿಗೂ ಹೋಗಲಿಲ್ಲ, ಲೈಕ್ ಹೋಗಬೇಕು ಅಂತ ಅನಿಸ್ಲೂ ಇಲ್ಲ. ಸೊ ಮನೆಯಲ್ಲೇ ಸುಮ್ಮನೆ ಪೀಸಾಗಿ ಅಮ್ಮ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಆ್ಯಕ್ಚುಲಿ ಐ ವಾಂಟೆಡ್ ಟು ಟೆಲ್ ಸಮಥಿಂಗ್ ಇಸ್ ಮ್ಯಾನಿಫೆಸ್ಟೇಷನ್ ಇಸ್ ರಿಯಲಿ ಗುಡ್ ಗೈಸ್, ಬಟ್ ಮಾಡೋದು ಗೊತ್ತಿರಬೇಕು ಅಷ್ಟೇ. ಆ್ಯಂಡ್ ಇಟ್ ಡಸ್ ವರ್ಕ್. ಆ್ಯಂಡ್ ನನಗೆ ಇವತ್ತು ವರ್ಕ್ ಆಯಿತು, ಬಿಕಾಸ್ ನಾನು ಯಾವತ್ತು ಫಸ್ಟ್ ಗ್ಲೆನ್ಸ್ಗೆ ಹೋದೆ ನಾನು ಅವತ್ತು ಅಂದ್ಕೊಂಡೆ ಲೈಕ್ ನನ್ನ ಸೇವಿಂಗ್ಸಲ್ಲಿ ಅಮ್ಮನ ಮತ್ತು ನನ್ನ ತಮ್ಮನ್ನ ಕರ್ಕೊಂಡ್ಬರ್ಬೇಕು ಅಂತ, ನನ್ನ ಕರ್ಕೊಂಡು ಬರಬೇಕಿತ್ತು ಅನ್ನೋದೊಂದು ಇತ್ತು ತಲೆಯಲ್ಲಿ. ಆ್ಯಂಡ್ ಎಸ್ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಆ್ಯಂಡ್ ಟುಡೇ ಫೈನಲಿ ಆಲ್ ಆಫ್ ಇಸ್ ವೆಂಟ್, ಎಂಜಾಯ್ಡ್, ತಿಂದ್ವಿ, ಮಾತಾಡಿದ್ವಿ ಸ್ವಲ್ಪ ಹೊತ್ತು. ಆ್ಯಂಡ್ ಎಸ್ ಇಟ್ ವಾಸ್ ಗುಡ್. ಸೊ ಹ್ಯಾವಿಂಗ್ ಟೈಮ್ ವಿತ್ ಫ್ಯಾಮಿಲಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಸ್ ಐ ಎಂಜಾಯ್ಡ್ ಅ ಲಾಟ್ ಗೈಸ್. ಆ್ಯಂಡ್ ನನಗೆ ತುಂಬ ಹ್ಯಾಪಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು ದ್ಯಾಟ್ ನಾನು ಅವರಿಬ್ಬರನ್ನ ಕರ್ಕೊಂಡು ಹೋದೆ ಅನ್ನೋದನ್ನ. ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್, ಬಟ್ ಎಸ್ ಇಟ್ಸ್ ಅ ಫ್ಯಾಕ್ಟ್, ನಾನು ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಡೇ ವಾಸ್ ಗುಡ್. ದ ರೀಸನ್ ಐ ಹ್ಯಾವ್ ಪೀಪಲ್ ಟೆಲ್ಲಿಂಗ್ ನಿಂಗೆ ಒಂಡ್ರೆ ಕಣ್ಣಿದೆ ಅಂತ ಅಂದ್ಬಿಟ್ಟು, ಅದು ಒಂಡ್ರೆ ಕಣ್ಣು ಅಲ್ಲ, ನನಗೆ ಈ ಕಣ್ಣು ಸ್ವಲ್ಪ ನಂಗೆ ಅವಾಗ ಇಚ್ಚಿಂಗ್ ಆಗುತ್ತೆ. ಸೊ ಅದನ್ನು ರಬ್ ಮಾಡಿದಾಗ ಇಟ್ ಫೀಲ್ಸ್ ಲೈಕ್ ಇಟ್ ಇಸ್ ಶ್ರಿಂಕ್ಡ್ ಅಂತ ಅಂದ್ಬಿಟ್ಟು, ಅದಕ್ಕೆ ಅದು ಸ್ವಲ್ಪ ಒಂಡ್ರೆ ಥರ ಅನಿಸುತ್ತೆ. ಬಟ್ ಐ ಆಮ್ ನಾಟ್ ಅ ಸ್ಕ್ವಿಂಟ್ ಗರ್ಲ್ ಗೈಸ್, ನೋ ಐ ಆಮ್ ನಾಟ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಚಂದ ಟೈಮ್ ಸ್ಪೆಂಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.